ಓಣಂ ಹಬ್ಬದ ವಿಶೇಷ ಪೂಜೆಗಾಗಿ ಶಬರಿಮಲೆಯ ಸನ್ನಿಧಾನವನ್ನು ತೆರೆದ ದೈವಿಕ ಕ್ಷಣ 13/9/2024 ಶುಕ್ರವಾರ ಸಂಜೆ 5 ಗಂಟೆಗೆ. ಕಳೆದ ತಿಂಗಳು ಅಂದರೆ ಆಗಸ್ಟ್ ಚಿಂಗಮಾಸದ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯಲ್ಪಟ್ಟ ದಿನಾಂಕ 16/8/2024 21/8/2024. 21/8/2024 ರಾತ್ರಿ ಹರಿವರಾಸನಂ ಅಷ್ಟಕವನ್ನು ಹಾಡಿ ಆ ಭಗವಂತನ ಸನ್ನಿಧಾನವನ್ನು ಮುಚ್ಚಲ್ಪಟ್ಟಿತ್ತು. ಆ ನಂತರ ಈಗ ಅಂದರೆ ಇಂದಿನ ದಿನ 13/9/2024 ಶುಕ್ರವಾರ ಓಣಂ ಹಬ್ಬದ ವಿಶೇಷತೆಗಾಗಿ ಆ ಶಬರಿಮಲೆಯ ಸನ್ನಿಧಾನವನ್ನು ಇಂದು ಸಂಜೆ ತೆರೆಯಲ್ಪಟ್ಟಿತು. ಆ ಭಗವಂತನ ಸನ್ನಿಧಾನವನ್ನು ಕಳೆದ ತಿಂಗಳು ಮುಚ್ಚಲ್ಪಟ್ಟಾಗ ಆ ಭಗವಂತನಿಗೆ ಭಸ್ಮದಿಂದ ಆ ಭಗವಂತನನ್ನು ಆ ಶಿರದಿಂದ ಮುಡಿಯವರೆಗೆ ಮುಚ್ಚಲ್ಪಟ್ಟು ಒಂದು ಮಂತ್ರದಂಡವನ್ನು ಇಟ್ಟು ರುದ್ರಾಕ್ಷಿ ಹಾರವನ್ನು ಹಾಕಲ್ಪಟ್ಟಿರುತ್ತದೆ. ಇಂದು ಆ ಸನ್ನಿಧಾನವನ್ನು ತೆರೆದ ನಂತರ ಆ ಮೂಡು ಭಸ್ಮವನ್ನು ಅಲ್ಲಿನ ತಂತ್ರಿಗಳಾದಂತಹ ಕಂಡರಾರು ಶ್ರೀ ಬ್ರಹ್ಮದತ್ತನ್ರವರು ತೆಗೆದು ಅಲ್ಲಿರುವಂತಹ ಭಕ್ತರಿಗೆ ವಿತರಿಸುವಂತಹ ಮಹೋನ್ನತವಾದ ಕ್ಷಣಕ್ಕೆ ಶಬರಿಮಲೆ ಸನ್ನಿಧಾನ ಸಾಕ್ಷಿಯಾಯಿತು. ತಾವೀಗ ನೋಡುತ್ತಿರುವ ದೃಶ್ಯ ಶಬರಿಮಲೆಯ ಆ ಒಂದು ಪರಮ ಪವಿತ್ರ ಗರ್ಭಗುಡಿಯ ನೇರ ದೃಶ್ಯಗಳು. ಆ ಗರ್ಭಗುಡಿಯಲ್ಲಿನ ಸ್ವಾಮಿಯನ್ನು ಯಾರೂ ಅಪ್ಪಿತಪ್ಪಿಯೂ ಚಿತ್ರೀಕರಿಸಬಾರದು. ಆ ರೀತಿ ಚಿತ್ರೀಕರಿಸಿದವರು ದಯವಿಟ್ಟು ಎಲ್ಲೂ ಶೇರ್ ಮಾಡಬೇಡಿ ಎಂದು ತಮ್ಮಲ್ಲಿ ಕಳಕಳಿಯ ಮತ್ತು ಭಕ್ತಿಪೂರ್ವಕ ಮನವಿ. ಏಕೆಂದರೆ ಈಗಾಗಲೇ 10 ಹಲವು ಸ್ವಾಮಿಗಳು 10 ಹಲವು ಅನ್ನೋಕ್ಕಿಂತ ಹೆಚ್ಚಿನ ಆ ಸ್ವಾಮಿಗಳು ನಾವು ಭಕ್ತಿಪೂರ್ವಕವಾಗಿ ಆ ವಿಡಿಯೋವನ್ನು ಶೇರ್ ಮಾಡ್ತೀವಿ ಅಂತ ಮಾಡ್ತಾ ಇರ್ತಾರೆ. ಅದು ಮಾಡಬಾರದು. ಅಲ್ಲಿನ ಆಚಾರಕ್ಕೆ ಅದು ವಿರುದ್ಧವಾದದ್ದಾಗಿದೆ. ಇಂದು ಸಂಜೆ 5 ಗಂಟೆಗೆ ಶಬರಿಮಲೆಯ ಆ ಒಂದು ಮೇಲ್ಶಾಂತಿಗಳಾದ ಮಹೇಶ್ ಸ್ವಾಮಿಗಳು ಹಾಗೆಯೇ ಅಲ್ಲಿನ ತಂತ್ರಿಗಳಾದಂತಹ ಕಂಡರಾರು ಶ್ರೀ ಬ್ರಹ್ಮದತ್ತನ್ ಇಂದಿನ ಆ ಒಂದು ಶಬರಿಮಲೆಯಲ್ಲಿ ಕಳೆದ ತಿಂಗಳು ಆ ತಂತ್ರಿಗಳಾಗಿ ಆ ಒಂದು ಅಧಿಕಾರ ಅಂದರೆ ಆ ಒಂದು ಪೂಜಾ ಆ ಒಂದು ಕೈಂಕರ್ಯದ ಸೇವೆಯ ಮಹೋನ್ನತವಾದ ಸೇವೆಯ ಒಂದು ಆ ಅಧಿಕಾರ ಅನ್ನೋಕ್ಕಿಂತ ಆ ಭಗವಂತನ ಸೇವೆಯ ಆ ಮಹೋನ್ನತ ಅವಕಾಶವನ್ನು ಪಡೆದಂತಹ ಶ್ರೀ ಕಂಡರಾರು ಬ್ರಹ್ಮದತ್ತನ್ರವರು ಈಗ ಆ ಮೂಡು ಭಸ್ಮವನ್ನು ಆ ಭಗವಂತನ ಭಕ್ತರಿಗೆ ವಿತರಿಸುತ್ತಿರುವಂತಹ ಮಹೋನ್ನತವಾದ ದೃಶ್ಯ. ಇಂದು 13/9/2024 ಸಂಜೆ ಸನ್ನಿಧಾನವನ್ನು ತೆರೆಯಲ್ಪಟ್ಟಿತ್ತಾದರೂ ಯಾವುದೇ ವಿಶೇಷ ಪೂಜೆಗಳು ಈ ದಿನ ಇರುವುದಿಲ್ಲ. ಪಡಿಪೂಜೆಯೂ ಇರುವುದಿಲ್ಲ. ನಾಳೆಯಿಂದ ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ಬೆಳಗ್ಗೆ 5 ಗಂಟೆಗೆ ಸನ್ನಿಧಾನವನ್ನು ತೆರೆದ ನಂತರ ಯಾವ ವಿಶೇಷ ಪೂಜೆಗಳು ಗಣಹೋಮ, ಉಷಾ ಪೂಜೆ, ಉಚ್ಚ ಪೂಜೆ, ಕಳವಾಭಿಷೇಕ, ಆನಂತರ ಪ್ರಮುಖವಾಗಿ ಆ ನೈಯಾಭಿಷೇಕ ಬೆಳಿಗ್ಗೆ 5 ಗಂಟೆಯಿಂದ ಇರುತ್ತೆ. ಬೆಳಗ್ಗೆ 10 ಗಂಟೆವರೆಗೂ ನೈಯಾಭಿಷೇಕ ನಡೆಯುತ್ತೆ. ಮತ್ತು ಅತ್ತಾಳ ಪೂಜೆ, ಅದಕ್ಕೂ ಮೊದಲು ದೀಪಾರಾಧನೆ, ಅದಕ್ಕೂ ಮೊದಲು ಪುಷ್ಪಾಭಿಷೇಕ, ಈ ಎಲ್ಲ ಸೇವೆಗಳು ಈ ಎಲ್ಲ ವಿಶೇಷ ಪೂಜೆಗಳು ಶಬರಿಮಲೆಯಲ್ಲಿ ನಡೆಯುತ್ತೆ. ಈ ಮೂಡು ಭಸ್ಮವು ನಿಜಕ್ಕೂ ಆ ಒಂದು ಧನ್ವಂತರಿ ಮೂರ್ತಿಯ ಮಹಾಪ್ರಸಾದವಾಗಿ ನಮ್ಮನ್ನ ಆ ಒಂದು 10 ಹಲವು ಕಾಯಿಲೆಗಳಿಂದ ವಿಮುಕ್ತಗೊಳಿಸುವಂತಹ ಮಹೋನ್ನತವಾದ ದಿವ್ಯೌಷಧವಾಗಿ ಕಾರ್ಯನಿರ್ವಹಿಸುತ್ತದೆ. ಅದನ್ನು ಪಡೆದವರೇ ನಿಜಕ್ಕೂ ಮಹಾಪುಣ್ಯವಂತರು. ಅಂತಹ ಮಹಾಪ್ರಸಾದವನ್ನು ವಿತರಿಸುತ್ತಿರುವವರು ಕಂಡರಾರು ಶ್ರೀ ಬ್ರಹ್ಮದತ್ತನ್ರವರು ಶಬರಿಮಲೆಯಲ್ಲಿ ಓಣಂ ಮಹಾಪೂಜೆಯು ನಡೆಯುವಂತಹ ತಿರುಓಣಂ ದಿನ 15/9/2024 ಭಾನುವಾರ ಅಂದರೆ ನಾಳಿದ್ದು. ಇಂದು ತೆರೆಯಲ್ಪಟ್ಟ ಸನ್ನಿಧಾನ 17/9/2024 ಓಣಂ ವಿಶೇಷ ಪೂಜೆಗಾಗಿ ಸನ್ನಿಧಾನ ತೆರೆದಿರುತ್ತೆ. ಅದರ ಜೊತೆಗೇನೆ ಕನ್ನಿ ಮಾಸ ಪೂಜೆಗಾಗಿ 16/9/2024 21/9/2024 ಸನ್ನಿಧಾನ ತೆರೆದಿರುತ್ತೆ. ಈ ವಿಚಾರವನ್ನು ಈಗಾಗಲೇ ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ VSS ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿದ್ದೇವೆ. ಆದಾಗ್ಯೂ ಈ ಒಂದು ಮಾಹಿತಿಯನ್ನು ತಿಳಿಸಬೇಕಾದ್ರೆ ಈ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಪಡಿಸಿದ್ದೇವೆ. ಒಟ್ಟಾರೆ 9 ದಿನಗಳ ಕಾಲ ಶಬರಿಮಲೆ ಸನ್ನಿಧಾನ ತೆರೆದಿರುತ್ತೆ. ಈ ಸನ್ನಿಧಾನದ ಈ ತೆರೆದಿರುವ ಕಾಲದಲ್ಲಿ ಯಾತ್ರೆ ಮಾಡುವ ಯಾತ್ರಾರ್ಥಿಗಳು ಬಹುಮುಖ್ಯವಾಗಿ 1 ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಅನ್ನೋದು ಅಲ್ಲಿನ ಆಚಾರ ವಿಚಾರ. ಸಿವಿಲ್ ದರ್ಶನ ಅನ್ನೋದು ಮೊದಲು ಇರಲಿಲ್ಲ ಸ್ವಾಮಿ. ಎಲ್ಲವೂ ಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. ಆದರೆ ಆಚಾರ ವಿಚಾರಗಳು ಬದಲಾವಣೆ ಆಗಬಾರದು ಎಂಬ ಒಂದು ಕಳಕಳಿಯ ಮತ್ತು ಭಕ್ತಿಪೂರ್ವಕ ಮನವಿಯನ್ನು ಮತ್ತೊಮ್ಮೆ ನಿಮ್ಮಲ್ಲಿ ಮಾಡ್ತಾ ಇದ್ದೀವಿ. 1 ಮಂಡಲ ಕಾಲ ವ್ರತವನ್ನು ಆಚರಿಸಿದರ ಆ ವ್ಯತ್ಯಾಸ ಮತ್ತು
ತಾವು ಸಿವಿಲಲ್ಲಿ ಹೋಗುವ ವ್ಯತ್ಯಾಸವನ್ನು ಆ ಒಂದು ವ್ರತವನ್ನು ಆಚರಿಸಿದವರಿಗೆ ಮಾತ್ರ ಗೊತ್ತು. ಇದು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಇಂದು 13/9/2024 ಸಂಜೆಯ ಶಬರಿಮಲೆಯ ದೃಶ್ಯಗಳೊಂದಿಗೆ ಈ ವಿವರಣೆಯನ್ನು ತಿಳಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ತಿದ್ದಿ ತೀಡಿ, ಜೊತೆಗೆ ಅತಿ ಹೆಚ್ಚಾಗಿ ಈ ವಿಶೇಷವಾದ ವಿವರವನ್ನು ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ತಲುಪಿಸುವ ಮಹೋನ್ನತ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ. ಅದಕ್ಕಾಗಿ ಈ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜಲ್ಲಿ ತಾವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಎನ್ನುವುದು ಆ ಭಗವಂತನ ವಿಚಾರ. ಈ ವಿಚಾರವನ್ನು ತಿಳಿಸುವ ಒಂದು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ. ನೋಡಿ, ಆ ಭಸ್ಮವನ್ನು ಎಷ್ಟು ಭಕ್ತರು ತಗೊಳ್ತಾ ಇದ್ದಾರೆ, ಪೇಪರನ್ನು ಇಟ್ಕೊಂಡಿದ್ದಾರೆ. ಆ ಪೇಪರಿಗೆ ಆ ಭಸ್ಮ ಒಂದು ಸಾಸುವೆ ಕಾಳಿನಷ್ಟು ಕೆಳಗೆ ಬೀಳಬಾರದು ಅನ್ನೋ ಒಂದು ಭಕ್ತಿಪೂರ್ವಕವಾಗಿ ಅಷ್ಟೇ ಅಸನ್ಮುಖಿಯಾಗಿ ಶ್ರೀ ಕಂಡರಾರು ಬ್ರಹ್ಮದತ್ತನರವರು ಆ ಭಸ್ಮವನ್ನು ವಿತರಣೆ ಮಾಡ್ತಾ ಇದ್ದಾರೆ. ತಂತ್ರಿಗಳಂದರೆ ಅಲ್ಲಿ ಪೂಜೆಯ ಸೇವೆಯನ್ನು ನಡೆಸಿರ್ತಾರೆ. ಅದೇ ರೀತಿ ಅವರು ಭಕ್ತರ ಭಾವನೆಗಳಿಗೂ ಕೂಡ ಸ್ಪಂದನೆ ನೀಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತಂತ್ರಿಗಳಾಗಲಿ ಮೇಲ್ಶಾಂತಿಗಳಾಗಲಿ ಆಚಾರ ಮತ್ತು ಸಂಪ್ರದಾಯದಂತೆ ಶಬರಿಮಲೆ ಪೂಜೆಗಳನ್ನು ಮಾಡ್ತಾರೆ. ಆದರೆ ಅವರನ್ನು ನಾವು ಮೈ ಮೇಲೆ ಬಿದ್ದು ಅವರಿಗೆ ಪ್ರಸಾದ ಕೊಡಿ ಅಥವಾ ಆಶೀರ್ವಾದ ಮಾಡಿ ಅಂತ ಕೇಳೋದಕ್ಕಿಂತ ಅವರು ಎಷ್ಟು ಸಾಧ್ಯವೋ ಅವರ ಸಮಯ ವ್ಯಾಪ್ತಿ ಮತ್ತು ಕಾರ್ಯವ್ಯಾಪ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ನಾವು ಕೂಡ ಸಹಕಾರ ನೀಡಬೇಕು. ಜೊತೆಗೆ ಶಬರಿಮಲೆ ಯಾತ್ರೆಗಳಿಗೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಆಗಬೇಕು ಅನ್ನೋದು ಆ ಭಗವಂತನ ನಿರ್ಣಯ. ಜೊತೆಗೆ ನಮ್ಮ ಆದ್ಯ ಕರ್ತವ್ಯ. ಅದನ್ನು ಪರಿಪಾಲಿಸೋಣ. ಮುಂದಿನ ಇನ್ನೇನು ಕೆಲವು ದಿನಗಳಲ್ಲಿ ಮಂಡಲ ಮಹೋತ್ಸವ ಹಾಗೂ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬರ್ತಾ ಇದೆ. ಸದಾ ಪೂಜೆಗಾಗಿ ನೀನು ಸತ್ಯಾನುಸತ್ಯ, ಎಂದಿಗೂ ಒಂದೇ ಶ್ರೀಮಣಿಕಂಠ ಎಂದು ಆ ಭಗವಂತನನ್ನು ನಾವು ಎಂದಿಗೂ ಆ ಒಂದು ಮಂಡಲ ಕಾಲ ಇದ್ದು ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡೋಣ. ನನಗಿಂತ ಕಿರಿಯವರು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಯಾವುದೇ ವಿಚಾರದಲ್ಲಿ ಲೋಪದೋಷ ಅಥವಾ ಅಪೂರ್ಣ ಎಂಬಲ್ಲಿ ತಮಗೆ ಗೊತ್ತಾದರೆ ಖಂಡಿತವಾಗಿ ಆ ಕಾಮೆಂಟ್ ಮೂಲಕ ತಿಳಿಸಿ. ಅದನ್ನು ಸ್ವಾಗತಪೂರ್ವಕವಾಗಿ ಸ್ವೀಕರಿಸ್ತೀವಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಇದು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್. ತಾವು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಯಾವುದೋ ಒಂದು ಮಾಹಿತಿ ನಮ್ಮ ಭಕ್ತರಿಗೆ ಅನುಕೂಲಕರವಾಗಿರುತ್ತೆ ಎಂದು ವಿಚಾರ ತಮಗೆ ಗೊತ್ತಾದರೆ ಆ ಒಂದು ಮಾಹಿತಿಯನ್ನು ತಾವು ನಮ್ಮ ವಾಟ್ಸಪ್ ನಂಬರ್ ಮೂಲಕ ತಿಳಿಸಿದರೆ ಪ್ರತಿಯೊಬ್ಬ ಸ್ವಾಮಿಗಳಿಗೂ ಕೂಡ ಆ ತಿಳಿಸುವ ಒಂದು ಮಹಾ ಸೇವೆಯನ್ನು ನಾವು ಆ ಭಗವಂತನ ಮಹಾ ವರಪ್ರಸಾದ ಎಂದು ತಿಳ್ಕೊಂಡು ಮಾಡ್ತೀವಿ. ಅದಕ್ಕಾಗಿ ತಾವು ತಪ್ಪದೆ ಈ ಒಂದು ವಾಟ್ಸಪ್ ನಂಬರ್ ನಮ್ಮದೇನಿರುತ್ತೆ TS ಕಣ್ಣನ್, ರಾಮನಗರ 9740280589 9740280589 ಈ ಒಂದು ವಾಟ್ಸಪ್ ನಂಬರ್ಗೆ ದಿನದ 24 ಗಂಟೆ ವರ್ಷದ 365 ದಿನಗಳ ಯಾವುದೇ ಸಂದರ್ಭದಲ್ಲಿ ತಾವು ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಕರೆ ಮಾಡುವ ಸಂದರ್ಭದಲ್ಲಿ ಕರೆ ಮಾಡಬಹುದು. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.